ಇವರ ಹೆಸರು ರಾಜಶೇಖರ್ ಅಂತ. ವೃತ್ತಿಯಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕಿನ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಕಳೆದ 20 ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ. ಮಂಗಳವಾರ ಜಾತ್ರೆಯೊಂದರ ಬಂದೋಬಸ್ತ್ಗೆ ಹೋಗಿ ರಾತ್ರಿ ಮನೆಗೆ ಬಂದಿದ್ದಾರೆ. ಎಂದಿನಂತೆ ಇಂದು ಬೆಳಗ್ಗೆಯೂ ಸಹ ಕರ್ತವ್ಯಕ್ಕೆ ಹೋಗುವುದಾಗಿ ಶಿಡ್ಲಘಟ್ಟ ಮನೆಯಿಂದ ಮಂಚೇನಹಳ್ಳಿಗೆ ಹೋಗಿದ್ದಾರೆ. ಆದರೆ ಕರ್ತವ್ಯಕ್ಕೆ ಹಾಜರಾಗುವುದರ ಬದಲು ಸಿಬ್ಬಂದಿಗಳ ವಿಶ್ರಾಂತಿಗೆಂದು ಇರುವ ಪೊಲೀಸ್ ವಸತಿ ಗೃಹಕ್ಕೆ ತೆರಳಿ ಹಗ್ಗದಿಂದ ಸಾವಿನ ಕುಣಿಕೆಗೆ ಶರಣಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ದಿನ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೆಡ್ ಕಾನ್ಸ್ಟೇಬಲ್ ರಾಜಶೇಖರ್ ಅವರು ಹೆಂಗೆ ಮಾಡಿಕೊಂಡು ಸುಸೈಡ್ ಮಾಡಿಬಿಟ್ಟಿದ್ದಾರೆ. ನಾವು ಕೂಡ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಭೇಟಿ ಮಾಡಿ ಎಲ್ಲ ಪ್ರೊಸೀಜರ್ ವಗೇರ ಚೆಕ್ ಮಾಡಿದ್ದೀವಿ. ಮತ್ತು ನಮ್ಮ ಸೋಕು ಟೀಮ್ ವಗೇರ ಕೂಡ ಅಲ್ಲಿ ಹೋಗಿ ಎವಿಡೆನ್ಸಸ್ ವಗೇರ ಕಲೆಕ್ಟ್ ಮಾಡಿದ್ದೀವಿ. ಬೇಸಿಕ್ಲಿ ಅವರು ಲಾಸ್ಟ್ 3 ವರ್ಷದಿಂದ ಮಂಚೇನಹಳ್ಳಿಯಲ್ಲಿ ಅವ್ರದ್ದು ಡ್ಯೂಟಿ ಇತ್ತು. ಬಟ್ ಅವ್ರದ್ದು ನೇಟಿವ್ ಪ್ಲೇಸ್ ಶಿಡ್ಲಘಟ್ಟ ತಾಲೂಕಲ್ಲಿ ಇದೆ. ನಿನ್ನೆ ಅವರು ಈವ್ನಿಂಗ್ ವರಿವೆನ್ನೂರು ರೂರಲ್ ಲಿಮಿಟ್ಸಲ್ಲಿ ಉದ್ಗೂರು ಬಂದೋಬಸ್ತ್ ಜಾತ್ರಾ ಬಂದೋಬಸ್ತ್ ಮಾಡ್ತಾ ಇದೆ, ಅಲ್ಲಿ ಡ್ಯೂಟಿ ಮಾಡಿಕೊಂಡು ಮನೆಗೆ ಹೋಗಿದ್ದಾರೆ. ಆಮೇಲೆ ಮನೆಯಿಂದ ಬೆಳಿಗ್ಗೆ 7:38 ಟೈಮಲ್ಲಿ ಮನೆ ಬಿಟ್ಟು ವಾಪಸ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಈ ಥರ ಬಂದಿದ್ದಾರೆ. ಬಟ್ ಈ ಥರ ಆದಮೇಲೆ ಮಂಚೇನಹಳ್ಳಿಯಲ್ಲಿ ಈ ಥರ ಬಂದು ಅರೌಂಡ್ 11:30 ನಮಗೆ ಮಾಹಿತಿ ಬಂದಿದೆ ಈ ಥರ ಆಗಿದೆ. ಅವರು ಹೋಗಿ ಅಲ್ಲಿ ಹ್ಯಾಂಗಿಂಗ್ ಮಾಡ್ಕೊಂಡು ಸುಸೈಡ್ ಮಾಡಿದ್ದಾರೆ. ಅವ್ರ ತಾಯಿ ಉಮಾದೇವಿಯವರು ಮೀಡಿಯಾಕ್ಕೆ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಇತ್ತೀಚೆಗೆ ಆನ್ಲೈನ್ ಬೆಟ್ಟಿಂಗ್ಗೆ ಗೀಳು ಹಂಚ್ಕೊಂಡಿದ್ರು, ಸುಮಾರು ದುಡ್ಡು ಕಳ್ಕೊಂಡಿದ್ದಾರೆ. ನಮ್ಮ ಹತ್ರ ದುಡ್ಡು ಸುಮಾರು ಕೇಳಿದ್ರು, ನಾವು ದುಡ್ಡು ಕೊಟ್ಟಿದ್ದೀವಿ. ಬಟ್ ಅವ್ರ ವೈಫು ಸಹ ಚಿನ್ನಾಭರಣ ಇಟ್ಟಿದ್ರು, ಇತ್ತೀಚೆಗೆ ನಾವು ದುಡ್ಡು ಕೊಟ್ಟು ವಾಪಸ್ ತಂದು ಕೊಟ್ಟಿದ್ದೀವಿ, ಅದನ್ನೇ ಮಾಡ್ಕೊಂಡಿರ್ಬೋದು ಅಂತ ಆ ಥರದ್ದು ನಮಗೆ ಕೂಡ ಇನ್ಫಾರ್ಮೇಷನ್ ಬಂದಿದೆ. ನಾವು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡಿದ್ದೀವಿ. ಅವ್ರಿಗೆ ಏನಾದರೂ ತುಂಬ ಸಾಲ ಇತ್ತು, ಅವ್ರ ಮೇಲೆ ಏನಾದರೂ ಜಾಸ್ತಿ ದುಡ್ಡು ಈ ಥರ ಎಡಿಕ್ಷನ್ ಥರ ಆಯಿತು, ಅವರಿಗೆ ಆನ್ಲೈನ್ ಗ್ಯಾಮ್ಲಿಂಗ್ ವಗೇರ ಆಡ್ತಾಯಿತ್ತು ಅವರು. ಈ ಥರ ನಮ್ಮ ಗಮನಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ದಾರೆ. ಮತ್ತು ನಾವು ಕೂಡ ಚೆಕ್ ಮಾಡಿದ್ದೀವಿ. ಬಟ್ ಈ ಥರ ನಮಗೆ ಹಿರಿಯ ಅಧಿಕಾರಿಗಳಿಗೆ ಯಾವುದು ಫ್ಯಾಮಿಲಿ ಮೆಂಬರ್ಸ್ ಮೊದಲೇ ಈ ಥರದ್ದು ಮಾಹಿತಿ ಕೊಡಲಿಲ್ಲ. ಬಟ್ ಈಗ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ನಾವು ಆ ಎಲ್ಲ ವಿಚಾರ ಚೆಕ್ ಮಾಡ್ತೀವಿ ಎಷ್ಟು ಸಾಲ ತಗೊಂಡಿದ್ದಾರೆ ಅಥವಾ ಎಷ್ಟು ದುಡ್ಡು ಈ ಥರ ಅವರು ಗ್ಯಾಮ್ಲಿಂಗಲ್ಲಿ ವೇಸ್ಟ್ ಮಾಡ್ಕೊಂಡಿದ್ದಾರೆ ಆನ್ಲೈನ್ ಬ್ಯಾಟಿಂಗಲ್ಲಿ. ಸರ್ ಡೆತ್ ನೋಟ್ ಏನಾದರೂ ಸಿಕ್ಕಿದೆಯಾ? ಡೆತ್ ನೋಟ್ ಯಾವುದು ಈಗ ಸಿಗಲಿಲ್ಲ. ನಾವು ಬೇರೆ ಕಡೆ ಕೂಡ ಚೆಕ್ ಮಾಡ್ತೀವಿ. ಅವರದ್ದು ಮನೆಯಲ್ಲಿ ವಗೇರ ಕೂಡ ಏನಾದರೂ ಬೈ ಚಾನ್ಸ್ ಅಲ್ಲಿ ಇಟ್ಟು ಬಂದಿದ್ದಾರೆ ಅವರು. ಸರ್ ಈಗ ಕ್ವಾರ್ಟರ್ಸಲ್ಲಿ ಇವ್ರಿಗೆ ಅಲರ್ಟ್ ಆಗಿದೆ, ಅದ್ರ ಫ್ಯಾಮಿಲಿ ಇದ್ರೆ ಅಥವಾ ಇವ್ರು ಒಬ್ಬರೇ ಇದ್ರು? ಅವರು ಒಬ್ಬರೇ ಇತ್ತು. ಹಾಗೆ ಅವ್ರದ್ದು ಫ್ಯಾಮಿಲಿ ಶಿಡ್ಲಘಟ್ಟ ತಾಲೂಕಲ್ಲಿ ಅವ್ರದ್ದು ಸ್ವಂತ ಊರಿದೆ, ಅಲ್ಲಿ ಇದ್ದಾರೆ. ಮಕ್ಕಳು ಅಲ್ಲಿ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಸರ್ ಕ್ವಾರ್ಟರ್ಸ್ ಅಲರ್ಟ್ ಆಗಿದೆ ಅಥವಾ ಬೇರೆ ಗೆಸ್ಟ್ ಹೌಸ್ ಥರ ಇದ್ದಿದ್ದು? ಅದು ಇದೇ ಬ್ಯಾರಕ್ ಥರ ಯೂಸ್ ಮಾಡ್ತಾ ಇದ್ದಾರೆ. ರೆಸ್ಟ್ ರೂಮ್ ಥರ ಯೂಸ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಸೊ ಬೇರೆ ಸಿಬ್ಬಂದಿ ವಗೇರ ಕೂಡ ಏನೋ ನೈಟ್ ಡ್ಯೂಟಿ ವಗೇರ ಆಗಿದೆ ಅಥವಾ ಸುಮಾರು ಜನ ಅಪ್ ಡೌನ್ ವಗೇರ ಮಾಡ್ತಾರೆ, ಅವರು ಯೂಸ್ ಮಾಡ್ತಾ ಇದ್ದಾರೆ ಆ ಪ್ಲೇಸ್ಗೆ. ಈಗ ದೂರು ಯಾರು ಕೊಟ್ಟಿದ್ದಾರೆ, ಏನು ದಾಖಲೆ? ಅವ್ರದ್ದು ಫ್ಯಾಮಿಲಿ ಮೆಂಬರ್ಸಿಂದ ನಾವು ದೂರು ತಗೊಳ್ತೀವಿ. ಇದು ಅನ್ಯಾಚುರಲ್ ಡೆತ್ದು ಕೇಸ್ ಇದೆ, ಅದೇ ಥರ ನಾವು ತಗೊಂಡಿದ್ದೀವಿ. ಬೇರೆ ಯಾವುದು ಇಶ್ಯೂಸ್ ಅವರು ಪಾಯಿಂಟ್ಔಟ್ ಮಾಡ್ತಾರೆ, ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಇನ್ನು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ರಾಜಶೇಖರ್ ಆನ್ಲೈನ್ ಬೆಟ್ಟಿಂಗ್ ಆಪ್ಗಳ ಮೂಲಕ ಜೂಜಾಡುತ್ತಿದ್ರು. ಜೂಜಾಟದ ಮೂಲಕ ಲಕ್ಷಾಂತರ ರೂಪಾಯಿ ಹಣ ಕಳೆದುಕೊಂಡಿದ್ದಾರಂತೆ. ಇದರಿಂದ ಲಕ್ಷಾಂತರ ರೂಪಾಯಿ ಕೈ ಸಾಲ ಮಾಡಿಕೊಂಡು ಸಾಲದ ಬಡ್ಡಿ ಹಣ ಕಟ್ಟಲು ಪತ್ನಿಯ ಚಿನ್ನಾಭರಣಗಳನ್ನ ಅಡ ಇಟ್ಟಿದ್ರು ಅಂತ ತಿಳಿದು ಬಂದಿದೆ. ಕೊನೆಗೆ ಪತ್ನಿಯ ಚಿನ್ನಾಭರಣಗಳನ್ನ ಗಿರವಿ ಇಟ್ಟಿದ್ದು, ಇತ್ತೀಚೆಗೆ ತಾಯಿ ಬಳಿ ಹಣ ಪಡೆದು ಪತ್ನಿಯ ಚಿನ್ನಾಭರಣಗಳನ್ನ ಬಿಡಿಸಿಕೊಟ್ಟಿದ್ದಾನೆ. ಇದರಿಂದ ಬೇಸತ್ತ ರಾಜಶೇಖರ್ ಪತ್ನಿ ಗಂಡನ ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ ಚಿಕ್ಕಬಳ್ಳಾಪುರ ಎಸ್ಪಿಗೆ ದೂರು ನೀಡಲು ಎಂದು ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿಗೆ ಹೋಗಿದ್ದಾಳೆ. ಇದನ್ನ ತಿಳಿದ ರಾಜಶೇಖರ್ ಅತ್ತ ಸಾವಿಗೆ ಶರಣಾಗಿದ್ದಾನೆ. ರಾಜಶೇಖರ್ ಅಂತ ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದರು. ಮಂಚೇನಹಳ್ಳಿ ಡ್ಯೂಟಿ ಮಾಡ್ತಾಯಿದ್ರು. ಶಿಡ್ಲಘಟ್ಟದಿಂದ ಹೋಗೋದು ಬರೋದು ಮಾಡ್ತಾಯಿದ್ರು. ಅವರು ಡೀಟೇಲಾಗಿ ಏನು ಗೊತ್ತಿಲ್ಲ, ಸುಮ್ಮನೆ ಅಮೌಂಟ್ ಸಾಲ ಮಾಡಿದ್ದೀವಿ ಅಂತ ಹೇಳ್ತಾ ಇರೋರು ಯಾವಾಗ್ಲೂ. ಏನು ಮಾಡೋದಪ್ಪ, ಇಷ್ಟು ಜಮೀನು ತೊಗೊಂಡಿಲ್ಲ, ಏನು ಮಾಡಿಲ್ಲ ಅಂದರೆ ನೈಟ್ ಟೈಮು ನಿದ್ದೆ ಕೆಡಬೇಕು ನಾನು, ಅದಕ್ಕೋಸ್ಕರ ಆಟ ಆಡ್ಬಿಟ್ಟು ಈ ಥರ ಕಳ್ಕೊಂಡಿದ್ದೀನಿ ಅಂತ ಹೇಳೋರು. ಅವಾಗ ಅದನ್ನು ಫೋನ್ಗಳೆಲ್ಲ ಗೇಮ್ ಬರುತ್ತಂತಲ್ಲ, ಆ ಥರ ಮಾಡ್ತಾಯಿದ್ರಂತೆ. ಸಾಲಗಳು ಮಾಡ್ಕೊಂಡಿದ್ದೀವಿ ಅಂತ. ಏನೋ ಇಷ್ಟು ಅಂತ ಅಮೌಂಟ್ ಹೇಳ್ತಿಲ್ಲ, ಒಟ್ಟಿನ ಜಾಸ್ತಿ ಅಮೌಂಟ್ ಮಾಡಿಬಿಟ್ಟಿದ್ದೀನಮ್ಮ ಅಂತ ಯಾವಾಗಲೂ ಹೇಳ್ತಾ ಇರೋರು. ತೀರ್ಸೋಕೆ ನಂಗೆ ದಾರಿನೇ ಗೊತ್ತಾಗ್ತಾಯಿಲ್ಲ, ಬಡ್ಡಿ ಹಣ ಕಟ್ಟೋಕ್ಕಾಗ್ತಾಯಿಲ್ಲ ನನ್ನ ಕೈಲಿ ಯಾವಾಗೂ ಹೇಳ್ತಾ ಇರೋರು.
ಎಲ್ಲ ಅವ್ರ ಫ್ರೆಂಡ್ಸ್ಗಳ ಹತ್ರ ಯಾರ್ಯಾರ ಹತ್ರ ಮಾಡಿದ್ರೋ ಗೊತ್ತಿಲ್ಲ ಅಣ್ಣ ನಮಗೆ. ಅವೆಲ್ಲ ಡೀಟೇಲ್ ಹೇಳ್ತಾರೆ. ಅವರು ಸಾಲ ಮಾಡಿದ್ದೀವಿ ಅಂತ ಹೇಳೋರು ಅಷ್ಟೇ. ಏನು ಪರವಾಗಿಲ್ಲ, ನಾವು ಹೋಗಿ ನೋಡ್ತಾ ಇರಲಿಲ್ಲ. ಯಾವಾಗ ಬರೋರು ಹೋಗೋರು ಅಷ್ಟೇ, ನಾವು ನೋಡಿಲ್ಲ ಅಣ್ಣ. ಅದೇನು ಗೊತ್ತಿಲ್ಲ ಅಣ್ಣ. ನಾವು ಕಣ್ಣಾರೆ ಕಂಡು ಹೇಳ್ಬೇಕು, ಕಾಣ್ದಿದ್ದು ಹೇಳೋಕ್ಕಾಗಲ್ವಲ್ಲ. ಕಣ್ಣಾರೆ ನೋಡಿ ಹೇಳ್ಬೇಕು ಯಾವುದೊಂದು. 20 ವರ್ಷ ಆಗಿದೆ ಡ್ಯೂಟಿ ಬಂದು. ಸಾಕಿರೋ ಯಾರೂ ಎತ್ತಿರೋ ತಾಯಿಗಳು ಯಾರೂ ಇದು ಮಾಡ್ಕೊಂಡು ಸಾಕಲ್ಲ, ಪ್ರೀತಿಯಿಂದನೇ ಸಾಕಿದ್ದೀವಿ. ಒಬ್ರು ಹೆಚ್ಚು ಒಬ್ರು ಕಡಿಮೆ ಅನ್ನೋ ಭಾವನೆ ಇಲ್ಲ. ತಾಯಿಗಳಿಗೆಲ್ಲ ಸಾಮಾನ್ಯವಾಗಿ ಅದೇ ಥರನೇ ಭಾವನೆ ಇರುತ್ತಲ್ವಾ. ಯಾವಾಗ ಮೊನ್ನೆ ಏನು ಹೇಳಲಿಲ್ಲ, ಹಿಂಗೆ ಬಂದಿದ್ದೀವಿ, ಅದನ್ನು ಜಮೀನು ಸರ್ವೇದು ಸೈನ್ ಹಾಕಬೇಕು ಅಂದ್ರೆ ನಮ್ಮ ಯಜಮಾನರು ಸೈನ್ ಹಾಕಿ ಕಟ್ ಕಳಿಸಿದ್ರು. ಹೇಳೋರು, ಯಾವಾಗಲೂ ಆ ಮಾತನ್ನು ಹೇಳೋರು. ಗಂಡನ ಆನ್ಲೈನ್ ಬೆಟ್ಟಿಂಗ್ ವ್ಯಸನದಿಂದ ಮನನೊಂದ ಆತನ ಪತ್ನಿ ಚಿಕ್ಕಬಳ್ಳಾಪುರ ಎಸ್ಪಿಗೆ ದೂರು ನೀಡಲು ಇನ್ನೇನು ಎಸ್ಪಿ ಚೇಂಬರ್ ಒಳಗೆ ಹೋಗಬೇಕಾಗಿತ್ತು. ಆದರೆ ಅಷ್ಟರಲ್ಲಿ ಮಂಚೇನಹಳ್ಳಿ ಪೊಲೀಸರು ಕರೆ ಮಾಡಿ ರಾಜಶೇಖರ್ ಸಾವಿನ ವಿಷಯವನ್ನ ಆತನ ಪತ್ನಿಗೆ ತಿಳಿಸಿದ್ದಾರೆ. ಇದರಿಂದ ಪತ್ನಿ ದೂರು ನೀಡಲು ಹೋಗಿದ್ದಕ್ಕೆ ಹತಾಶಗೊಂಡು ರಾಜಶೇಖರ್ ಸಾವಿಗೆ ಶರಣಾಗಿರುವ ಶಂಕೆ ವ್ಯಕ್ತವಾಗಿದ್ದು, ಪೊಲೀಸರು ಅನುಮಾನಾಸ್ಪದ ದೂರು ದಾಖಲು ಮಾಡಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ನಾಸೀರ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.